ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಸೊಪ್ಪು ಮಾಡ್ತಾಯಿದ್ದೀವಿ. ಇದು ನೋಡಿ ಬಾಳೆ ಒಡಕ ಅಂತ ಕರಿತೀವಿ ನಾವು. ಇಲ್ಲಿ 1 ಕಪ್ಪು ಬೆಳ್ಳುಳ್ಳಿ, ಒಂಚೂರು ಹುಣಸೆ ಹಣ್ಣು ಮತ್ತು 4ರಿಂದ 8 ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, 1 ಕಪ್ಪು ಬೇಳೆ ತೊಳೆದು ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನೀಟಾಗಿ ಜಾಲಿಸಿ ತೊಳಿಬೇಕು ಸೊಪ್ಪನ್ನ. ಆಗ ಅದರಲ್ಲಿರೋ ಮಣ್ಣೆಲ್ಲ ಹೊರಟೋಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ನೀರಲ್ಲಿ ಎಷ್ಟು ಮಣ್ಣಿದೆ. ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಈಗ ಮತ್ತೆ ನೀರನ್ನ ಚೆಲ್ಲಿ ಮತ್ತೆ ಇನ್ನೊಂದು ಸರಿ ನಾನು ಸೊಪ್ಪನ್ನ ತೊಳ್ಕೊತೀನಿ. ನೋಡಿ ಮತ್ತೆ ನೀರು ಹಾಕೋದನ್ನು ಮತ್ತೆ ಒಂದ್ಸರಿ ಚೆನ್ನಾಗಿ ತೊಳ್ಕೊತೀನಿ. ನೋಡಿ ಈ ರೀತಿ ಜಾಸ್ತಿ ತೊಳ್ಕೊಂಡ್ರೆ ಅದರಲ್ಲಿರೋ ಮಣ್ಣೆಲ್ಲ ಹೊರಟೋಗುತ್ತೆ. ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದರಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಬೇಳೆ 1 ಕಪ್ ಬೇಳೆ ನೆನೆಸಿದ್ನಲ್ಲ ಅದನ್ನ ನೆನೆಸಿದ್ದು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಹಾಕಬೇಕು. ಮತ್ತು ಇಲ್ಲಿ 1 ಕಪ್ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು, ಮತ್ತು ಹುಣಸೆ ಹಣ್ಣು ಮತ್ತು 4ರಿಂದ 5 ಟೊಮ್ಯಾಟೊ ಜಾಸ್ತಿ ಹಾಕಬೇಕು, ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ, ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನೀರು ಸೊಪ್ಪೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು. ನಾನಿಲ್ಲಿ 1 ಚಮಚ ಹಾಕಿ ಮತ್ತೆ ನೀರು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಆದರೆ ಸಾಕು. ಈಗ ಇದನ್ನ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 7 ವಿಸಲ್ನ ತೆಗಿಸ್ಬೇಕಾಗತ್ತೆ. ನೋಡಿ ಈಗ ವಿಸಲ್ ಆಗ್ತಾಯಿದೆ. 5 ವಿಸಲ್ ಆಗಿದೆ. ನೋಡಿ ಸ್ವಲ್ಪ ಸಾಮಾನಿತ್ತು ಈ ರೀತಿ ಜೋಡಿಸಿದ್ದೀನಿ. ಬಾಕ್ಸಿಗೆಲ್ಲ ಫಿಲ್ ಮಾಡಿ. ನೋಡಿ ಇಲ್ಲಿ ಆರಿದೆ ಕುಕ್ಕರು. ಈ ರೀತಿ ಆಗಿರುತ್ತೆ. ಇದನ್ನ ನಾವು ಸೋಸ್ಕೊಳ್ಬೇಕು. ಈ ರೀತಿ ಜಾಲರಲ್ಲಿ ಸೋಸಿದ್ರೆ ಚೆನ್ನಾಗಿ ನೀರು ಸಪ್ರೇಟ್ ಆದರೆ ಸೊಪ್ಪನ್ನ ಮಸಿಯೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ನೀರನ್ನೆಲ್ಲ ಬಸ್ಕೊಳ್ಬೇಕು. ಈ ರೀತಿ ಬಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಸೊಪ್ಪನ್ನ ಮಾತ್ರ ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಸೊಪ್ಪನ್ನ ಮಸ್ಕೋಬೇಕು. ಈಗ ಇದು ನೋಡಿ ಮಸಿಯೋ ಗುಂಡು ಅಂತೀವಿ ನಾವು. ನಿಮ್ಮ ಕಡೆ ಏನಂತಾರೆ ಕಾಮೆಂಟ್ ಮಾಡಿ. ಇದನ್ನು ನಾವು ಮಸಿತೀವಿ. ಈ ರೀತಿ ಚೆನ್ನಾಗಿ ಮಸಿಬೇಕು. ಸೊಪ್ಪೆಲ್ಲ ಸಣ್ಣ ಆಗೋವರೆಗೂ ಮಸಿಬೇಕು ಸೊಪ್ಪನ್ನ. ಈ ರೀತಿ ಚೆನ್ನಾಗಿ ಮಸ್ಕೋಬೇಕು. ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಸಣ್ಣ ಆಗಿದೆ ಸೊಪ್ಪು. ಇಷ್ಟಾದರೆ ಸಾಕಾಗುತ್ತೆ. ಈಗ ಅದೇನು ನೀರು ಸೋಸಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ಬೇಕಂದರೆ ಸಾರಿನ ದಪ್ಪ ಕನ್ಸಿಸ್ಟೆಂಟ್ ನೋಡಿ ಇದನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟು ತೆಳ್ಳಗಾದರೆ ಸಾಕಾಗುತ್ತೆ. ನೋಡಿ ಇಷ್ಟಾದರೆ ಸಾಕು. ಈಗ ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ 2 ಚಮಚ ಸಾಕು. ಇದನ್ನ ನೀಟಾಗಿ ಚೆನ್ನಾಗಿ ಗಂಟೆಗೆ ಮಿಕ್ಸ್ ಮಾಡಿಕೊಂಡು ಇದು ಈ ಹಂತದಲ್ಲಿ ನಿಮಗೆ ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು ಸಾಸಿವೆ ನೆಕ್ಸ್ಟ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಆಗಿದೆ. ಸಾಸಿವೆನೂ ಸಿಡಿತಾ ಇದೆ. ಈಗ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಇಷ್ಟ ಆದರೆ ಸಾಕು. ಈಗ ನಾವು ಮಸ್ತ್ ಇಟ್ಕೊಂಡಿದ್ದೀವಲ್ವ ಸಾಂಬಾರ್ದು
ಅದನ್ನ ಹಾಕ್ತಾಯಿದ್ದೀನಿ. ನೀರು ಬೇಕಂದರೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಕಡಿಮೆ ಇದೆ. ಹಾಕ್ತಾಯಿದ್ದೀನಿ ನೋಡಿ ಸಾಲ್ಟು, ಸಾಕಾಗುತ್ತೆ ಇಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ. ಈಗ ಸಾಂಬಾರು ಕರೆಕ್ಟಾಗಿದೆ ನೋಡಿ. ಇಲ್ಲಿ ಒಂದು ತಟ್ಟೆ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಕುದಿಬೇಕು, ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟಿ ಬರುತ್ತೆ ಸಾಂಬಾರು ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಇಷ್ಟ ಆದರೆ ಸಾಕಾಗುತ್ತೆ. ಓಕೆ ಬಾಯ್.